ಸಮಾಜದಲ್ಲಿ ಉತ್ತಮರಾಗಿ ಬದುಕಬೇಕೆಂದರೆ, ಒಳ್ಳೆಯದ ಮಡದಿಯನ್ನು ಪಡೆಯಬೇಕಾದರೆ ಚಾಣಕ್ಯನು ಹೇಳಿದ ಈ ನೀತಿ ಮಂತ್ರವನ್ನು ತಪ್ಪದೇ ಪಾಲಿಸಿ. ಮದುವೆಯಾಗುವ ಗಂಡು ತನ್ನ ಹೆಂಡತಿ ಹಾಗಿರಬೇಕು ಹೀಗಿರಬೇಕು ಎಂದು ನೂರಾರು ಕನಸು ಕಲ್ಪನೆ ಇಟ್ಟುಕೊಂಡಿರುತ್ತಾನೆ. ಬಹುತೇಕರು ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಮದುವೆಯಾಗುತ್ತಾರೆ. ಆದರೆ ಮದುವೆಯಾಗುವ ಹೆಣ್ಣಿನ ಮಾನದಂಡ ಹೇಗಿರಬೇಕು ಎಂದು ಚಾಣಕ್ಯನು ಹೇಳಿದ್ದಾನೆ. ಇನ್ನೊಂದು ಕಡೆ ಚಾಣಕ್ಯ ಹೇಳುತ್ತಾನೆ, ದುಷ್ಟ ಹೆಂಡತಿ, ವಂಚಕ ಮಿತ್ರ, ಎದುರು ಉತ್ತರ ಕೊಡುವ ಸೇವಕ ಮತ್ತು ಹಾವುಗಳು ಇರುವ ಮನೆಯಲ್ಲಿ ವಾಸ ಮಾಡಬಾರದು. ಹೀಗಾಗಿ ನಾವು ಸಂಗಾತಿ ಆಯ್ಕೆ ಮಾಡುವಾಗ ಈಗ ಈ ವಿಚಾರಗಳನ್ನು ಗಮನದಲ್ಲಿಡಬೇಕು. ವೈಮುಖದಿಂದ ಸುಂದರವಾಗಿರುವ ಸ್ತ್ರೀ ಕೇವಲ ಒಂದು ರಾತ್ರಿ ಮಾತ್ರ ಸುಖ ಕೊಡಬಲ್ಲಳು. ಆದರೆ ಮನಸ್ಸಿನಿಂದ ಸುಂದರವಾಗಿರುವ ಸ್ತ್ರೀ ಜೀವನ ಪೂರ್ತಿ ಸುಖ ಕೊಡುತ್ತಾಳೆ. ಹೀಗಾಗಿ ಮನಸ್ಸಿನಿಂದ ಸುಂದರವಾಗಿರುವ ಸ್ತ್ರೀಯನ್ನು ಮದುವೆಯಾಗಬೇಕು ಎನ್ನುತ್ತದೆ ಚಾಣಕ್ಯ ನೀತಿ.